ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಪಿ ಥ್ರೆಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಈಸಿಯಾಗಿ ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು 2 ಮೀಟರ್ ಕಾಟನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 2 ಫೋಲ್ಡಲ್ಲಿ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಂಡು ಪ್ಯಾಂಟ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಪ್ಲಾಜೋ ರೆಡಿ ಲೆಂತ್ 39 ಇಂಚ್. ಇದಕ್ಕೆ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿ 41 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ವೇಸ್ಟು 8.5 ಇಂಚ್ ಇದೆ. ಇದಕ್ಕೆ ಪ್ಲಸ್ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿ 11.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಹಿಪ್ ಸೈಜು 9 ಇಂಚ್ ತೊಗೊಂಡಿದ್ದೀನಿ. ಪ್ಲಸ್ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಕ್ರಾಚ್ಗೆ ನಾನು 2 ಇಂಚ್ ತೊಗೊಂಡಿದ್ದೀನಿ. ಹೆವಿ ಸೈಜ್ ಇದ್ದರೆ 3 ಇಂಚ್ ತೊಗೋಬೇಕು. ನೆಕ್ಸ್ಟು ಎಲ್ಲ ಮಾರ್ಕಿಂಗ್ನು ಜಾಯಿನ್ ಮಾಡಿಕೊಂಡು ಕ್ರಾಚ್ ಏರಿಯಾಗೆ ಈ ರೀತಿ ಶೇಪ್ ಕೊಡಬೇಕು. ಇಲ್ಲಿ ಟೇಪ್ನ ಈ ರೀತಿ ಇಟ್ಕೊಂಡು ಸೆಂಟರ್ ಮಾರ್ಕ್ ಮಾಡಿಕೊಂಡು ಸೆಂಟರ್ ಮಾರ್ಕ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿ 6 ಇಂಚ್ ಇದೆ. ಸೊ ಇಲ್ಲಿ ಬಾಟಮ್ ಪಾರ್ಟಲ್ಲಿ ಎರಡೂ ಕಡೆ 6 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಎಲ್ಲ ಮಾರ್ಕಿಂಗು ಕಂಪ್ಲೀಟ್ ಆದಮೇಲೆ ಸ್ಕೇಲಿಂದ ಈ ಮಾರ್ಕ್ಗಳನ್ನ ಎಲ್ಲ ಜಾಯಿನ್ ಮಾಡ್ಕೋಬೇಕು. ನೀವು ನಾರ್ಮಲ್ ಸ್ಕೇಲಲ್ಲೂ ಕೂಡ ಈ ರೀತಿ ಶೇಪ್ ಮಾಡ್ಕೊಳ್ಬೋದು. ಇಲ್ಲಿ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಸ್ವಲ್ಪ ರೌಂಡ್ ಶೇಪಲ್ಲಿ ಶೇಪ್ ಕೊಟ್ಕೊಳ್ಳಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮಾರ್ಕಿಂಗ್ ಎಲ್ಲ ಮುಗ್ದಿದೆ, ಕಟಿಂಗ್ ಮಾಡ್ಕೊಳ್ಳೋಣ. ಈ ಸೈಡಲ್ಲಿರೋ ಈ ಜಾಯಿಂಟ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಪ್ಲಾಜೋ ಪ್ಯಾಂಟಿನ ಫ್ರಂಟ್ ಕಟಿಂಗ್ ಇಲ್ಲಿ ಮುಗ್ದಿದೆ. ನೆಕ್ಸ್ಟ್ ಬ್ಯಾಕ್ ಪಾರ್ಟಿಗೆ 2 ಫೋಲ್ಡಲ್ಲಿ ಬಟ್ಟೆ ತೊಗೊಂಡಿದ್ದೀನಿ. ಪ್ಯಾಂಟಿನ ಫ್ರಂಟ್ ಕಟಿಂಗ್ ಏನಿದೆ ಅದನ್ನು ಈ ರೀತಿ ಜೋಡಿಸ್ಕೊಳ್ಳೋಣ. ಈ ರೀತಿ ಜೋಡಿಸ್ಕೊಂಡು ಈ ಕ್ರಾಚ್ ಏರಿಯಾ ಏನಿದೆ ಈ ಸೈಡಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. ಇನ್ ಕೇಸ್ ನಿಮ್ದೇನಾದರೂ ಹೆವಿ ಸೈಜ್ ಇದ್ದರೆ 3 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋದ್ರಿಂದ ಕೂತ್ಕೊಂಡಾಗ ಪ್ಯಾಂಟು ಟೈಟ್ ಅನಿಸೋದಿಲ್ಲ, ಆರಾಮವಾಗಿರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ನೆಕ್ಸ್ಟು ಈ ಎಲ್ಲ ಮಾರ್ಕಿಂಗ್ನ ಸ್ಕೇಲಿಂದ ಈ ರೀತಿ ಸೇರಿಸ್ಕೊಳ್ತಾ ಹೋಗೋಣ. ಸೇಮ್ ಫ್ರಂಟ್ ಪಾರ್ಟಿನ ರೀತಿಯೇ ಇಲ್ಲೂ ಕೂಡ ಕ್ರಾಚ್ ಏರಿಯಾಗೆ ಶೇಪ್ ಕೊಟ್ಕೊಳ್ಳಿ. ಈ ಸೈಡಲ್ಲಿ ಸೇಮ್ ಫ್ರಂಟ್ ಪಾರ್ಟಿಂದ ಏನಿದೆ ಅದೇ ರೀತಿ ಶೇಪ್ ಕೊಟ್ಕೋಬೇಕು. ಇಲ್ಲೂ ಕೂಡ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬ್ಯಾಕ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಈ ಸೈಡ್ ಜಾಯಿಂಟ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಕಟಿಂಗ್ ಎಲ್ಲ ಮುಗ್ದಿದೆ. ಮೊದಲಿಗೆ ಫ್ರಂಟ್ ಪಾರ್ಟ್ ಸಿಟ್ಟಿಂಗ್ ಸೈಡ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ಬ್ಯಾಕ್ ಪಾರ್ಟ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎರಡೂ ಪಾರ್ಟ್ನು ಈ ರೀತಿ ಇಟ್ಕೊಂಡು ಸೈಡಿಂದ ಏನಿದೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೈಡ್ ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಸೆಂಟರಿಂದ ಸ್ಟಿಚ್ ಮಾಡಿಕೊಂಡು ಎರಡೂ ಸೈಡು ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಕೆಳಗಡೆ ಬಾಟಮ್ ಪಾರ್ಟ್ ಏನಿದೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿದ್ವಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿರೋ ರೀತಿ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಭಾಗ ಕೂಡ ಸ್ಟಿಚ್ ಮಾಡಿದ್ದೀನಿ. ಪ್ಯಾಂಟ್ ಸ್ಟಿಚ್ ಮಾಡಬೇಕಾದ್ರೆ ಯಾವಾಗಲೂ ಡಬಲ್ ಸ್ಟಿಚ್ ಹಾಕಿ. ಸಿಂಗಲ್ ಸ್ಟಿಚ್ ಹಾಕೋದ್ರಿಂದ ಬೇಗ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಾವಿಲ್ಲಿ ಬೆಲ್ಟನ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ನಾನಿಲ್ಲಿ 1 ಇಂಚಿಂದು ಎಲಾಸ್ಟಿಕ್ ಬೆಲ್ಟ್ ತೊಗೊಂಡಿದ್ದೀನಿ.
ಲೆಂತು 22 ಇಂಚ್ ಇದೆ. ವೇಸ್ಟ್ ಸೈಜ್ಗೆ 8ರಿಂದ 9 ಇಂಚು ಲೆಸ್ ಮಾಡಿ ಬೆಲ್ಟ್ ತಗೊಳ್ಳಿ. ನೋಡಿ, ನಾನಿಲ್ಲಿ ಬೆಲ್ಟ್ ಪಾರ್ಟ್ನ ಐರನ್ ಮಾಡ್ಕೊಂಡಿದ್ದೀನಿ. ನೀವು ಹೀಗೆ ಐರನ್ ಮಾಡಿ ಸ್ಟಿಚ್ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಹಾಗೆಯೇ ಸ್ಟಿಚ್ ಮಾಡೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಮೊದಲಿಗೆ ಇಲ್ಲಿ ಈ ರೀತಿ ಲಾಕ್ ಸ್ಟಿಚ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಐರನ್ ಮಾಡಿರೋದ್ರಿಂದ ಎಷ್ಟು ಈಸಿಯಾಗಿ ಸ್ಟಿಚ್ ಆಗ್ತಾ ಇದೆ. ಸ್ಟಿಚ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಒಂದು 3 ಇಂಚಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಬೆಲ್ಟ್ನ ಸೇಮ್ ಸೈಡ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಟ್ಗೆ ಪಿನ್ ಹಾಕ್ಕೊಂಡು ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬೆಲ್ಟ್ ಸೇರಿಸ್ಕೊಂಡಿದ್ದಾಯಿತು. ಈಗ ಸೇಮ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಸೇಮ್ ಸೈಡಿಗೆ, ಅದನ್ನು ನೋಡಿ ಕರೆಕ್ಟಾಗಿ ಲಾಕ್ ಸ್ಟಿಚ್ನ ಹಾಕ್ಕೊಳ್ಬೇಕು. ಇಲ್ಲಿ ಅಟ್ಲೀಸ್ಟ್ ನಾವು 3ರಿಂದ 4 ಲಾಕ್ ಸ್ಟಿಚ್ ಹಾಕ್ಕೊಳ್ಬೇಕು. ಲಾಕ್ ಸ್ಟಿಚ್ ಕಂಪ್ಲೀಟ್ ಆಗಿದೆ ನೋಡಿ, ಈ ರೀತಿ. ಓಕೆ, ಎಲಾಸ್ಟಿಕ್ ಎಲ್ಲನೂ ಒಳಗಡೆ ಸೇರಿಸ್ಕೊಳ್ಳೋಣ. ಎಲಾಸ್ಟಿಕ್ ಹಾಕೊಳ್ಳೋಕ್ಕೆ ಏನು ಜಾಗ ಬಿಟ್ಟಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಸ್ಟಿಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬೆಲ್ಟ್ನ ಈ ರೀತಿ ಎಳೆದು ಫ್ಯಾಬ್ರಿಕ್ನ ಎಲ್ಲ ಕಡೆ ಈಕ್ವಲ್ ಆಗಿ ಸೇರೋ ಹಾಗೆ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಳ್ಳಿ. ನೆಕ್ಸ್ಟು ಬೆಲ್ಟ್ನ ಸೆಂಟರ್ಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಹಾಕಬೇಕಾದ್ರೆ ಬೆಲ್ಟ್ನ ಎಳೆದು ಸ್ಟಿಚ್ ಹಾಕ್ಕೋಬೇಕು. ಬಟ್ಟೆ ಎಳೆಯೋದಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಎಲ್ಲ ಬಟ್ಟೆನೂ ಲಾಸ್ಟಲ್ಲಿ ಒಂದು ಕಡೆ ಬಂದು ಗಂಟು ಕಟ್ಟಿದಾಗುತ್ತೆ. ನೋಡಿ, ಇದೇ ರೀತಿ ಎರಡೂ ಕಡೆ ಹೀಗೆ ಬೆಲ್ಟ್ ಎಳ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚಿಂಗ್ ಎಲ್ಲ ಮುಗಿದಿದೆ ನೋಡಿ. ಪ್ಲಾಜೋ ಪ್ಯಾಂಟ್ ರೆಡಿಯಾಗಿದೆ. ಕುರ್ತಿ ಜೊತೆಗೆ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪಾಕೆಟ್ ಹಾಕಿಲ್ಲ, ನೆಕ್ಸ್ಟ್ ವಿಡಿಯೋಸಲ್ಲಿ ಅದು ಕೂಡ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.